ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ತುಂಬ ರುಚಿಕರವಾದ ಮತ್ತು ಸುಲಭವಾದ ಟೊಮೆಟೊ ರೈಸ್ ಬಾತ್ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಜಜ್ಜಿಟ್ಕೊಂಡಿರೋ ಒಂದು ಮುಷ್ಟಿ ಬೆಳ್ಳುಳ್ಳಿ, 10 ರಿಂದ 20 ಗೋಡಂಬಿ, 3 ಒಣಗಿದ ಮೆಣಸಿನಕಾಯಿ, 3 ಹಸಿಮೆಣಸಿನಕಾಯಿ, 1 ಬೌಲ್ ಕೊತ್ತಂಬರಿ, 1 ಬೌಲ್ ತೆಂಗಿನಕಾಯಿ ತುರಿ, 1 ಬೌಲ್ ಪುದೀನ, 5 ರಿಂದ 6 ಟೊಮೆಟೊ, 2 ರಿಂದ 3 ಈರುಳ್ಳಿ, 3 ಇಂಚು ಕಟ್ ಮಾಡಿ ಇಟ್ಕೊಂಡಿರೋ ಶುಂಠಿ. ಮಾಡುವ ವಿಧಾನ ನೋಡೋಣ ಬನ್ನಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಬೌಲ್ ಎಣ್ಣೆ, ಕಾದ ಎಣ್ಣೆಗೆ 1 ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಅದು ಚಿಟಪಟ ಅಂತ ಸಿಡಿದ ನಂತರ ಅದಕ್ಕೆ 3 ಒಣಗಿದ ಮೆಣಸಿನಕಾಯಿ, ಹೆಚ್ಚಿಟ್ಟುಕೊಂಡ 3 ಹಸಿಮೆಣಸಿನಕಾಯಿ, ನಂತರ 1 ಇಡೀ ಜಜ್ಜಿಟ್ಟುಕೊಂಡ ಬೆಳ್ಳುಳ್ಳಿಯನ್ನು ಸೇರಿಸಿ 3 ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ 3 ಇಂಚು ಶುಂಠಿಯನ್ನು ಸೇರಿಸ್ಕೊಂಡು ಒಂಚೂರು ಘಮ ಬರೋವರೆಗೂ ಹುರಿದುಕೊಳ್ಳೋಣ. ಅದಾದ ನಂತರ 10-20 ಗೋಡಂಬಿಯನ್ನು ಸೇರಿಸಿಕೊಂಡು ಅದಾದ ನಂತರ ಕರಿಬೇವು ಸೇರಿಸ್ಕೋಬೇಕು. ಸೇರಿಸ್ಕೊಂಡ ನಂತರ ಪುದೀನವನ್ನು ಸೇರಿಸಿಕೊಳ್ಳೋಣ. ಸೇರಿಸ್ಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಬನ್ನಿ. ನಂತರ ಹೆಚ್ಚಿಟ್ಟುಕೊಂಡ ಈರುಳ್ಳಿ ಹಾಕೋಬೇಕು. ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಬನ್ನಿ. ಅದಾದ ನಂತರ ಹೆಚ್ಚಿಟ್ಟುಕೊಂಡ ಟೊಮೆಟೊ ಸೇರಿಸ್ಕೋಬೇಕು. ಟೊಮೆಟೊ ಮತ್ತು ಈರುಳ್ಳಿ ಎರಡನ್ನೂ ಫ್ರೈ ಮಾಡ್ಕೊಂಡು ಬಂದು ಅದು ಟೊಮೆಟೊ ಹಸಿ ವಾಸನೆ ಹೋಗೋವರೆಗೂ ಹುರಿತಾ ಬನ್ನಿ. ಅದಾದ ನಂತರ 1 ಟೀ ಸ್ಪೂನ್ ಅರಿಶಿಣದ ಪೌಡ್ರನ್ನ ಹಾಕೊಳ್ಳಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಇಲ್ಲಿ ನಾನು ಮನೇಲಿ ಮಾಡಿರುವಂಥ ಮಟನ್ ಸಾಂಬಾರು ಪೌಡ್ರನ್ನ 2 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿಗೆ 1 ಚಮಚ ಧನಿಯಾ ಪುಡಿ ಮತ್ತು 1 ಚಮಚ ಅಚ್ಕಾರದ ಪುಡಿ ಯೂಸ್ ಮಾಡ್ಬೋದು. ಅದನ್ನು ನಾನು ಮಾಡಿಲ್ಲ, ಯಾಕಂದರೆ ನಾವು ಮನೇಲೇ ತಯಾರು ಮಾಡಿ ಇಟ್ಕೊಂಡಿರೋ ಪುಡಿ ಆಗೋದ್ರಿಂದ ನಾನು ಅದನ್ನೇ ಯೂಸ್ ಮಾಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ತುರಿದ ತೆಂಗಿನಕಾಯಿ ಸೇರಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನಿಂಬೆಹಣ್ಣಿನ ರಸ 2 ಹನಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ ರೆಡಿ ಇರುವ ಬಿಸಿ ಅನ್ನವನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಥವಾ ಫ್ರೈ ಮಾಡಿ ಹೆಚ್ಚಿಟ್ಟುಕೊಂಡ 1 ಬೌಲ್ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಬ್ಯಾಚುಲರ್ಸ್ಗೆ ಯೂಸ್ ಆಗುವಂಥ ಟೊಮೆಟೊ ರೈಸ್ ಬಾತ್ ಕಮ್ಮಿ ಸಮಯದಲ್ಲಿ ಮಾಡ್ಕೋಬಹುದಾದ ಇದು ಒಂದು ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.